ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಟ್ಟಡದ ಗೋಡೆ ಕುಸಿದು 3 ವಿದ್ಯಾರ್ಥಿಗಳು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಎನ್ನುವುದರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಕಟ್ಟಡದ ಗೋಡೆ ಕುಸಿದು 3 ವಿದ್ಯಾರ್ಥಿಗಳು ಸ್ಥಳದಲ್ಲೇ ಮೃತಪಟ್ಟಿರೋದು ಪ್ರಮುಖವಾಗಿ ರಾಯಚೂರಲ್ಲಿ ಘಟನೆಯಾಗಿದೆ. ರಾಯಚೂರಲ್ಲಿ ಕಟ್ಟಡ ಕುಸಿದು 3 ವಿದ್ಯಾರ್ಥಿಗಳ ಸ್ಥಳದಲ್ಲೇ ಸಾವನ್ನಪ್ಪಿದ್ದು, ಶಾಪಿಂಗ್ ಕಾಂಪ್ಲೆಕ್ಸ್ನ ಕಟ್ಟಡ ಕುಸಿದು ನಿನ್ನೆ 2 ಮೃತಪಟ್ಟಿದ್ರು. ಇವತ್ತು ಮತ್ತೆ 3 ವಿದ್ಯಾರ್ಥಿಗಳು ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ಮತ್ತೊಬ್ಬ ವಿದ್ಯಾರ್ಥಿ ಮೃತಪಟ್ಟಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಅರ್ಜುನ್ ಎಂಬ ವಿದ್ಯಾರ್ಥಿ ಕೂಡ ಮೃತಪಟ್ಟಿದ್ದಾರೆ. ನಿನ್ನೆ ಸ್ಥಳದಲ್ಲೇ ಸಾವನ್ನಪ್ಪಿರುವ ನಾಗರಾಜ್ ಮತ್ತು ರವಿಚಂದ್ರ, ಇವತ್ತು ಮತ್ತೊಬ್ಬ ಅರ್ಜುನ್ ಎಂಬ ವಿದ್ಯಾರ್ಥಿ ಕೂಡ ಮೃತಪಟ್ಟಿದ್ದಾರೆ. ಅಲ್ಲಿಗೆ ಸಾವಿನ ಸಂಖ್ಯೆ 3. ದೇವದುರ್ಗ ಪಟ್ಟಣದ ಬಳಿ ಆಗಿರುವ ಘಟನೆ. ರಾಯಚೂರಲ್ಲಿ ಕಟ್ಟಡ ಕುಸಿತ ಆಗಿರೋದ್ರಿಂದ ಇಷ್ಟು ದೊಡ್ಡ ಮಟ್ಟದ ಅವಘಡ ಸಂಭವಿಸಿದೆ. ಶಾಪಿಂಗ್ ಕಾಂಪ್ಲೆಕ್ಸ್ನ ಕಟ್ಟಡ ಕುಸಿತ ಆಗಿ ನಿನ್ನೆ ಸ್ಪಾಟ್ ಅಲ್ಲೇ 2 ವಿದ್ಯಾರ್ಥಿಗಳು ಸತ್ತಿದ್ರೆ ಇನ್ನುಳಿದವರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು. ಬಟ್ ಇವತ್ತು ಚಿಕಿತ್ಸೆ ಫಲಕಾರಿಯಾಗದೆ ಮತ್ತೊಬ್ಬ ವಿದ್ಯಾರ್ಥಿ ಅರ್ಜುನ್ ಕೂಡ ಮೃತಪಟ್ಟಿದ್ದಾರೆ. ಅಲ್ಲಿಗೆ ಸಾವಿನ ಸಂಖ್ಯೆ 3ಕ್ಕೆ ಏರಿಕೆಯಾಗಿದೆ. ಮೃತಪಟ್ಟ ಹಾಗೂ ಗಾಯಗೊಂಡಿರೋ ಸ್ನೇಹಿತರದ್ದು ಮನ ಕಲಕುವ ಕಹಾನಿ. ಆಲ್ಬಮ್ ಸಾಂಗ್ನ ಟೈಟಲ್ನಂತೆ ಅಂತ್ಯವಾಗಿದೆ ಬಡ ಯುವಕರ ಬದುಕು. ಸಂಗೀತದಲ್ಲಿ ದೊಡ್ಡ ಟೀಮ್ ಕಟ್ಟಿಕೊಳ್ಳೋ ಕನಸು ಕಂಡಿದ್ರಂತೆ ಹುಡುಗರ ಗುಂಪು. ಕಟ್ಟಡ ಕುಸಿಯೋ ವೇಳೆ ಅಲ್ಲೇ ಪೋಸ್ಟರ್ ಅನ್ನ ಅಂಟಿಸ್ತಾ ಇದ್ರಂತೆ ಯುವಕರು. ತಮ್ಮ ಆಲ್ಬಮ್ ಸಾಂಗ್ನ ಪೋಸ್ಟರ್ ಅಂಟಿಸೋದಕ್ಕೆ ಯುವಕರು ಹೋದಂತ ಸಂದರ್ಭದಲ್ಲಿ ಅವಘಡ ಸಂಭವಿಸಿದೆ. ಅಂತ್ಯವಾಯಿತು ಅನ್ನೋ ಆಲ್ಬಮ್ ಸಾಂಗ್ ಮಾಡಿದ್ರಂತೆ ವಿದ್ಯಾರ್ಥಿಗಳು. ವಿಧಿ ಬರಹ ಹೇಗಿದೆ ನೋಡಿ. ಮೃತ ನಾಗರಾಜ್ ಕ್ಯಾದಿಗೇರ ನಟನೆ ಮಾಡಿರುವ ಆಲ್ಬಮ್ ಸಾಂಗ್. ನಿನ್ನೆ ಆಲ್ಬಮ್ ಸಾಂಗ್ನ ಪೋಸ್ಟರ್ ಅಂಟಿಸಿ ಪ್ರಚಾರ ಮಾಡೋದಕ್ಕೆ ಮುಂದಾದ್ರು. ಆಗಲೇ ಕಾಂಪ್ಲೆಕ್ಸ್ನ ಕಟ್ಟಡ ಕುಸಿತ ಆಗಿದೆ. ಆಲ್ಬಮ್ ಸಾಂಗ್ನ ಟೈಟಲ್ನಂತೆ ಅಂತ್ಯವಾಗಿದೆ 3 ವಿದ್ಯಾರ್ಥಿಗಳ ಬದುಕು. ಮೃತಪಟ್ಟ ಹಾಗೂ ಗಾಯಗೊಂಡಿರೋ ಸ್ನೇಹಿತರದ್ದು ಒಬ್ಬೊಬ್ಬರದ್ದು ಕೂಡ ಮನಕಲುಕುವ ಕಹಾನಿ. ಕಾರಣ ಅಂತ್ಯವಾಯಿತು ಆಲ್ಬಮ್ ಸಾಂಗ್ನ ಪ್ರಚಾರ. ಅದೇ ಸಂದರ್ಭದಲ್ಲಿ ಕಟ್ಟಡದ ಗೋಡೆ ಕುಸಿತ ಆಗತ್ತೆ. ಅಲ್ಲೇ 2 ವಿದ್ಯಾರ್ಥಿಗಳ ಬದುಕು ಅಂತ್ಯವಾಗಿತ್ತು. ಇವತ್ತು ಮತ್ತೊಬ್ಬ ವಿದ್ಯಾರ್ಥಿಯ ಬದುಕು ಕೂಡ ಅಂತ್ಯವಾಗಿದೆ.